ರಾಜಾ ರಘುವಂಶಿ ಕೊಲೆ ಮಾಡ್ಸಕ ಹೆಂಡತಿನ ಸುಪಾರಿ ಕೊಟ್ಟಿದ್ಲು. ಮಾಡೋದೆಲ್ಲ ಮಾಡಿ ನನ್ನೂ ಕಿಡ್ನಾಪ್ ಮಾಡಿದ್ರು, ನಾ ಏನೂ ಮಾಡಿಲ್ಲ, ನನ್ನ ತಪ್ಪೇನೂ ಇಲ್ಲ ಅಂತ ಅಳಾಕತ್ತಿದ್ಲು. ಇಂಥ ಘಟನೆಯಿಂದ ಮೇಘಾಲಯಕ್ಕೆ ಕೆಟ್ಟ ಹೆಸರು ತರೋ ಕೆಲಸ ನಡೆದಾವ. Linking Meghalaya to the murder mystery. It's so wrong, ladies and gentlemen. ಅಖಿ ಅಕ್ರಮ ಸಂಬಂಧಕ್ಕ ಒಬ್ಬ ಅಮಾಯಕನ ಜೀವನ ಬಲಿ ತಗೊಂಡು ಈ ರೀತಿ ಸಾಲು ಸಾಲು ಘಟನೆ ನಡೆಯಕತ್ತಾವಂದ್ರ ಪುರುಷರ ಜೀವನಕ್ಕೂ ಬೆಲೆ ಐತಿ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಈ ಎಲ್ಲ ಕೃತ್ಯ ಅರ್ನಾಬ್ ಗೋಸ್ವಾಮಿ ಅವರ ಕಣ್ಣಾಗ ಹೆಂಗ್ ಕಾಣಕತ್ತಾವ? That Sonam Raghuvanshi, like many other women in recent times, planned to kill her husband well before getting married. We need to think about whether our laws and their application are fair. ನಮಸ್ಕಾರ ರೀ. ಸ್ವಲ್ಪ ದಿನದಿಂದ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಾಗ ಟಿವಿ ಒಳಗ ಭಾಳ ವೈರಲ್ ಆಗತೈತಿ. ಸುದ್ದಿ ಏನಂತ ನಿಮಗೆಲ್ಲ ಗೊತ್ತೈತಿ. ಇಂದೋರ್ ಮೂಲದ ರಾಜಾ ರಘುವಂಶಿ ಅನ್ನೋರ್ದು ಮರ್ಡರ್ ಕೇಸ್. ಮೇಘಾಲಯಕ್ಕೆ ಹೋಗಿ ಅಲ್ಲಿ ಮರ್ಡರ್ ಆಗಿರುವ ದುರಾದೃಷ್ಟಕರ ಕಥೆ. ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಹೊಸದೊಂದು ಜೀವನ ಕಟ್ಕೋತುನುವಂತ ರಾಜಾ ರಘುವಂಶಿಯವರು ಮದ್ವಿ ಮಾಡ್ಕೊತಾರ. ಮೇ 11ಕ್ಕೆ ಸೋನಮ್ ಅನ್ನೋರ್ ಜೋಡಿ ಮದ್ವಿ ಆಗ್ತಾರ. ರಾಜಾ ರಘುವಂಶಿ ಕಣ್ ತುಂಬ ನೂರಾರು ಕನಸು, ಹೊಸ ಜೀವನ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಸಾವಿರಾರು ಕನಸು ಹೊತ್ಕೊಂಡ ತಮ್ಮ ವೈವಾಹಿಕ ಜೀವನ ಆರಂಭ ಮಾಡ್ತಾರ. ಮೇ 20ಕ್ಕೆ ಸೋನಮ್ ಮತ್ತು ರಾಜಾ ರಘುವಂಶಿ ಮೇಘಾಲಯಕ್ಕೆ ಹನಿಮೂನ್ ಟ್ರಿಪ್ಗೆ ಬರ್ತಾರ. ಅಲ್ಲಿ ಒಂದು ರೆಸಾರ್ಟ್ ಮಾಡಿ 2 ದಿನ ಮಸ್ತ್ ಪಕ್ಕಿ ತಿರುಗಾಡಿ ಚಂದಂಗಿ ತಮ್ಮ ಹೊಸ ಜೀವನಕ್ಕೆ ಹೊಸ ಬುನಾದಿ ಹಾಕೋನು ಅಂತ ಕನಸುಗಳ ಜೋಡಿ ಓಡಾಡೋದೆಲ್ಲ ಆದ್ಮೇಲೆ ಮೇ 23ಕ್ಕೆ ರೆಸಾರ್ಟಿಂದ ಚೆಕ್ಔಟ್ ಮಾಡ್ಕೊತಾರ. ಅದಾದ್ಮೇಲೆ ಇಬ್ರು ನಾಪತ್ತೆ. ಮನೆಯವ್ರಿಗೆ ಫೋನ್ ಹಚ್ಚಕ್ಕಾಗವಲ್ತು. ಹನಿಮೂನ್ ಗೊತ್ತು ಹೋದವರು ಎಲ್ಲಿ ಹೋದ್ರು? ಒಬ್ರದ್ದು ಫೋನ್ ಕನೆಕ್ಟ್ ಆಗ್ತಿಲ್ಲ, ಸುಳಿವ ಇಲ್ಲ. ರೆಸಾರ್ಟಿಂದ ನೋಡಿದ್ರೆ ಮೇ 23ಕ್ಕನ ಚೆಕ್ಔಟ್ ಮಾಡ್ಕೊಂಡಾರ. ಎಲ್ಲಿ ಹೋದ್ರು? ಯಾರು ಕಿಡ್ನ್ಯಾಪ್ ಮಾಡಿದ್ರು? ಯಾರು ಕೊಲೆ ಮಾಡಿದ್ರು? ಅಥವಾ ಇವರೇ ಗೊತ್ತಿಲ್ಲ ಎಲ್ಲರಿಗೆ ಹೋದ್ರು? ಏನು ಕತಿ ಯಾರಿಗೂ ಗೊತ್ತಿಲ್ಲ. ಮೇಘಾಲಯದಾಗ ಪೊಲೀಸರ ಕಾರ್ಯಾಚರಣೆ ಚುರುಕಾತು. ಹುಡುಕಾಟ ಚಾಲೂ ಆಯ್ತು. ಏನಾಗಿರಬಹುದು ಅಂತ ಸುಳಿ ಹುಡ್ಕೊಂಡು ಹೋದ ಪೊಲೀಸರಿಗೆ ಫೈನಲಿ ಜೂನ್ 2ನೇ ತಾರೀಕು ರಾಜಾ ರಘುವಂಶಿ ಅಂದ್ರೆ ನವ ವಿವಾಹಿತನ ದೇಹ ಸತ್ತು ಬಿದ್ದ ಪತ್ತೆ ಆಗ್ತೈತಿ. ಮೇಘಾಲಯದಾಗ ಏನು ಇವರು ಟ್ರಿಪ್ಪಿಗೆ ಇದ್ರಲ್ಲ ಅದೇ ಡೌನ್ ಹತ್ತಿಕ ಒಂದು ಹಳ್ಳಿ ಒಳಗೆ ಇವ್ರ ಶವ ಸಿಗ್ತೈತಿ. ಎಲ್ಲರಿಗೆ ಈಗ ಗಾಬರಿ ಹೆಚ್ಚಾಗ್ತೈತಿ. ಇವನ ಹೆಂಡತಿ ಸೋನಮ್ ಅವ್ರನ್ನೂ ಕೊಂದಾರ. ಯಾರೋ ಇವ್ರ ಮೇಲೆ ದಾಳಿ ಮಾಡಿ ಇಬ್ಬರನ್ನೂ ಕೊಂದು ಹಾಕ್ಯಾರ. ಸೋನಮ್ ಸಿಕ್ಕಿಲ್ಲ. ಮೇ ಬಿ ರೇಪ್ ಆಗಿರ್ಬೋದು, ದರೋಡೆಕೋರರು ಕಿಡ್ನ್ಯಾಪ್ ಮಾಡಿರ್ಬೋದು. ಏನಾಗೈತಪ್ಪ? ಸೋನಮ್ ಬೇಕು ನಮ್ಗೆ, ಸೋನಮ್ ಜೀವಂತವಾಗಿ ಬೇಕು ಅಂತ ಕೂಗುಗಳು ಕೇಳಿ ಬರ್ತಾವ. ಈ ಕಡೆ ರಾಜಾ ರಘುವಂಶವ್ರನ್ನ ಕಳ್ಕೊಂಡಿರೋ ನೋವು ಅವ್ರ ಮನೆ ಒಳಗೆ ಕೆಟ್ಟ ಕತ್ತಲನ್ನ ತುಂಬಿಸಿರ್ತೈತಿ. ಆ ಕಡೆ ಸೋನಮ್ ಬದುಕ್ಯಾಳೋ ಇಲ್ಲೋ ಅನ್ನೋದು ಸ್ಪಷ್ಟ ಇರಂಗಿಲ್ಲ. ಎಲ್ಲ ರೀತಿ ಒಂದು ರೀತಿ ಅಸ್ಪಷ್ಟ ವಾತಾವರಣದಾಗ ಒಂದು ಮೇನ್ ಸುಳಿವು ಸಿಗ್ತೈತ್ರಿ. ಸೋನಮ್ಗ ರಾಜಾ ರಘುವಂಶಿಗೆ ಮೇಘಾಲಯ ಟೂರ್ ಮಾಡಿಸಿದ ಗೈಡ್ ಒಬ್ರು ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಕೊಡ್ತಾರೆ. ಅದೇನಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ಅವರು ಟ್ರಿಪ್ಪಿಗೆ ಬಂದಿದ್ದ ಸಂದರ್ಭದಾಗ ಅವ್ರ ಜೋಡಿ 3 ಜನ ಅಪರಿಚಿತ ಯುವಕರಿದ್ರು. ಅವರು ಹಿಂದಿ ಒಳಗೆ ಮಾತಾಡಕತ್ತಿದ್ರು. ಅವರಿಗೆ ಅವ್ರು ಗೊತ್ತಿರಲಿಲ್ಲ ಅಂತ ಅನ್ನೋದು ಅವ್ರು ಮಾತಾಡೋದ್ರ ಮೇಲೆ ಗೊತ್ತಾಗಿತ್ತು. ಮೇ ಬಿ ಅವರಿಂದ ಏನಾದರೂ ತೊಂದರೆ ಆಗಿರಬಹುದೇನೋ ಅಂತ ಸುಳಿವು ಕೊಡ್ತಾರೆ. ಅವ್ರನ್ನ ಟ್ರೇಸ್ ಮಾಡಿದ್ದ ಪೊಲೀಸರು ಆ 3 ಜನರನ್ನ ಬಂಧಿಸ್ತಾರೆ. ಆ 3 ಜನ ಒಂದೊಂದು ಕಡೆ ಸಿಗ್ತಾರೆ. ಒಬ್ಬರು ಮಧ್ಯಪ್ರದೇಶ, ಒಬ್ಬರು ಉತ್ತರ ಪ್ರದೇಶ, ಇನ್ನೊಬ್ಬರು ಇನ್ನೊಂದು ಕಡೆ. ಈ ರೀತಿ ಆದಾಗ ಅವ್ರು ಸಿಕ್ಕಿದ ಗೊತ್ತಾಗ್ತಿದ್ದಂಗನ ಸೋನಮ್ ಉತ್ತರ ಪ್ರದೇಶದಾಗ ಪ್ರತ್ಯಕ್ಷ ಆಗಿಬಿಡ್ತಾರ. ಅವ್ರು ಉತ್ತರ ಪ್ರದೇಶದಾಗ ಡಾಬಾದಾಗ ಸಿಕ್ಕು ನನ್ನ ಗಂಡನ್ನ ಹಿಂಗೆ ಸಾಯಿಸಿದ್ರು, ನನ್ನ ಕಿಡ್ನ್ಯಾಪ್ ಮಾಡಿದ್ರು, ನಾನು ತಪ್ಪಿಸ್ಕೊಂಡು ಬಂದೀನಿ ಅಂತ ಒಂದು ಕತಿ ಕಟ್ಟಿ ಹೇಳ್ತಾರೆ. ಆಗ ಆ ಡಾಬಾದ ಮಾಲೀಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಬಂದು ಸೋನಮ್ನ ಕಸ್ಟಡಿ ತೊಗೊತಾರೆ. ಇದೆಲ್ಲವನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಪೊಲೀಸರು ಒಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಡ್ತಾರೆ. ಆ ಮಾಹಿತಿ ಏನಪ್ಪ ಅಂತಂದ್ರೆ ಸೋನಮ್ ಆ 3 ಜನರಿಗೆ ಸುಪಾರಿ ಕೊಟ್ಟು ರಾಜಾ ರಘುವಂಶಿನ ಕೊಲೆ ಮಾಡಿಸಿದ್ಲು. ಮದುವೆಗೂ ಮುಂಚೆನೇ ಇದನ್ನ ಪ್ರೀ ಪ್ಲ್ಯಾನ್ ಮಾಡಿದ್ಲು. ಮದುವೆ ಆದಮೇಲೆ ಮೇಘಾಲಯಕ್ಕೆ ಕರ್ಕೊಂಬರೋದು ಆಕಿದ ಪ್ಲ್ಯಾನ್ ಆಗಿತ್ತು. ಅಲ್ಲಿ ಕರ್ಕೊಂಬಂದು ಅವನ್ನ ಕೊಲ್ಲೋದೇ ಅವಳ ಮುಖ್ಯ ಧ್ಯೇಯ ಆಗಿತ್ತು ಅನ್ನೋದು. ಸೋನಮ್ ಮದುವೆಗೂ ಚಂದಂಗೆ ಇದ್ಲು, ನಕ್ಕೋತ್ ಕುನ್ಕೋತಾ ಇದ್ಲು. ಯಾಕೆ ಸಡನ್ನಾಗಿ ಇವನ್ನ ಕೊಲ್ಲಂಗ ಆಕಿ ಮನಸ್ಥಿತಿ ಬದಲಾತು ಅಂತ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಮದುವೆಗೆ ಮುಂಚೆನ ಆಕಿ ಪ್ರಿಪೇರ್ ಆಗಿದ್ಲು ಅವನ್ನ ಕೊಲ್ಲಕ. ಕಾರಣ ಇಷ್ಟ, ಸೋನಮ್ ಅವರ ತಂದೆದು ಒಂದು ಪ್ಲೈವುಡ್ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋ ರಾಜ್ ಅನ್ನೋನ ಸೋನಮ್ಮ ಪ್ರೀತಿ ಮಾಡ್ತಿದ್ಲು. ಪ್ರೀತಿ ಅಂತ ಹೇಳೋಕಿನ್ನ ದೈಹಿಕ ಸಂಬಂಧಕ್ಕೆ ಬಳಸ್ಕೊಂಡಿದ್ಲು.
ಹೀಗಾಗಿ ಅವರ ಮಧ್ಯೆ ಒಂದು ಬಾಂಡ್ ಇತ್ತು. ಆ ಬಾಂಡು ಮದುವೆ ಆದ್ಮೇಲೆ ಹಾಳಾಗಬಾರ್ದು ಅಂದ್ರೆ ಈ ಕೆಲಸ ಆಕಿ ಮಾಡಕಬೇಕಿತ್ತು. ಹೀಗಾಗಿ ನಾಕಿ 25 ಲಕ್ಷ ಕೊಟ್ಟು 3 ಜನಕ್ಕೆ ಸುಪಾರಿ ಕೊಟ್ಟು ಆ ಸುಪಾರಿ ಕಿಲ್ಲರ್ಗಳು ರಾಜಾ ರಘುವಂಶಿಯ ಮುಗ್ಧ ಜೀವವನ್ನು ತೆಗೆದು ಬಿಟ್ಟಿದ್ರು. ರಾಜಾ ರಘುವಂಶಿ ಗಂಡ ರಾಜ್ ಬಾಯ್ಫ್ರೆಂಡ್ಗೋಸ್ಕರ ಬಿಸ್ನೆಸ್ ಮೆನ್ ಒಳ್ಳೆ ಹೆಸರಿರುವ ಮುಗ್ಧ ಜೀವವನ್ನು ಸಾಯಿಸಿಬಿಟ್ಟಿದ್ಲು. ಎಂಥ ಸ್ಥಿತಿ ಬಂದೈತೆ ನೋಡ್ರಿ ಸಮಾಜದಾಗ. ವೆಲ್ ಸೆಟಲ್ಡ್ ಗಂಡ ಸಿಕ್ಕರು ಯಾರೋ ಒಬ್ಬ ಟಪೋರಿ ಬಾಯ್ಫ್ರೆಂಡ್ಗೋಸ್ಕರ ಗಂಡನ್ನ ಸುಪಾರಿ ಕೊಟ್ಟು ಸಾಯಿಸಿ ಹೊಸದೊಂದು ನೌಟಂಕಿ ಡ್ರಾಮಾನ ಚಾಲೂ ಮಾಡಿದ್ಲು. ಈ ಸುದ್ದಿ ಏನೈತಲ್ರಿ, ಈ ಸುದ್ದಿಯನ್ನ ಅರ್ನಾಬ್ ಗೋಸ್ವಾಮಿ ಅವರು ಹೆಂಗೆ ನೋಡ್ತಾರ, ಅವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ನಾವು ಇವತ್ತ ನೋಡೋಣ. Raja Raghuvanshi, who was killed by his wife Sonam Raghuvanshi just 11 days after their wedding. And the first comment I wish to make in this matter is that people should stop referring to it as the Meghalaya murder mystery. That is so wrong. Meghalaya has nothing to do with the quote-unquote murder mystery. This is a murder which could have happened anywhere in Uttar Pradesh or in Delhi. Meghalaya has nothing to do with it. Few days linking Meghalaya to the murder mystery. It's so wrong, ladies and gentlemen. We owe an apology to the people of Meghalaya. ಅರ್ನಾಬ್ ಗೋಸ್ವಾಮಿ ಅವರು ಏನು ಹೇಳಿದ್ರು, ಮೇಘಾಲಯದ ಹೆಸರನ್ನ ಹಾಳು ಮಾಡಬೇಡ್ರಿ, ಮೇಘಾಲಯ ಒಳ್ಳೆ ಊರೈತಿ, ಅಲ್ಲಿ ಒಳ್ಳೆ ಜನ ಇದ್ದಾರ, ಪ್ರವಾಸಿಗರಿಗೆ ಅದು ಒಳ್ಳೆ ತಾಣ ಐತಿ, ಮೇಘಾಲಯ ಮರ್ಡರ್ ಕೇಸ್ ಅಂತ ಹೇಳಿ ಮೇಘಾಲಯದ ಹೆಸರು ಯಾಕೆ ಹಾಳು ಮಾಡ್ತೀರಿ? ಸೋನಮ್ಮ ಕೊಂದಾಳಂತ ಗೊತ್ತಾಗೋಕಿನ ಮುಂಚೆ ಮೇಘಾಲಯದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಮೇಘಾಲಯದ ದರೋಡೆಕೋರರ ತಾಣ ಹಿಂಗ ಅಂತ. ಹಾಗಾಗಿ ಅರ್ನಾಬ್ ಗೋಸ್ವಾಮಿ ಅವರು ಆ ರೀತಿ ಮಾತಾಡಬಾರ್ದು, ನಾವು ಮೇಘಾಲಯದ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಅರ್ನಾಬ್ ಅವರ ಪ್ರಕಾರ ಸೋನಮ್ ಇದನ್ನ ಪ್ರೀ ಪ್ಲಾನ್ ಮಾಡ್ಯಾಳು ಅನ್ನೋದು. He made him wear jewelry, diamonds and gold worth over 10 lakh rupees when they left for their honeymoon. Now who does that? Which means she intended to kill him and take away everything that he had from his corpse or from him before he died. She wanted to make money by marrying him and then by killing him. ಕೇಳಿದ್ರಲ್ರಿ, 10 ಲಕ್ಷ ಬೆಲೆ ಬಾಳೋ ಜ್ಯುವೆಲರಿನ ಹನಿಮೂನ್ಗೆ ಹಾಕೊಂಡ ಬರಬೇಕು ಅಂತ ಸೋನಮ್ ರಾಜಾ ರಘುವಂಶಿಗೆ ಫೋರ್ಸ್ ಮಾಡಿದ್ಲು. ಅದಷ್ಟೇ ಅಲ್ದ ದುಡ್ಡು ಎಲ್ಲ ಎತ್ಕೊಂಡು ಹೋಗಿದ್ರು. ಅಂದ್ರೆ ಆಕಿ ಮೊದಲೇ ಇದನ್ನ ಪ್ರೀ ಪ್ಲಾನ್ ಮಾಡಿದ್ಲು, ಅಲ್ಲಿ ಕರ್ಕೊಂಡು ಹೋಗಿ ಇವನ್ನ ಸಾಯಿ ಹೊಡಿಬೇಕು ಅಂತ. ಪುರುಷರ ಜೀವಕ್ಕೆ ಬೆಲೆ ಇಲ್ಲೇನ್ರಿ ಅನ್ನೋ ಪ್ರಶ್ನೆನ ಅರ್ನಾಬ್ ಗೋಸ್ವಾಮಿ ಅವರು ಕೇಳಾಕತ್ತಾರ. Did we not see the trend where a 35-year-old Saurabh Rajput, who had returned from London to simply surprise his wife, who was working hard for his family, was murdered in Meerut by his wife Muskan Rastogi and her lover, and then his body was put into a drum. ಮೀರತ್ ಒಳಗ ಮುಸ್ಕಾನ್ ರಸ್ತೋಗಿ ಅನ್ನಕಿ ತನ್ನ ಗಂಡನ ಏರ್ ಫೋರ್ಸ್ ಆಫೀಸರ್ನ ಸಾಯಿಸಿದ ಕತಿನೂ ಹೇಳಿದ್ರು. ತನ್ನ ಪ್ರೇಮಿಗೋಸ್ಕರ ಗಂಡನ ಸಾಯಿಸಿ ಡ್ರಮ್ ಒಳಗ ಅವನ ತುಂಬಿ ಅದ್ರ ಮೇಲೆ ಸಿಮೆಂಟ್ ಹಾಕಿ ತನ್ನ ಕೆಟ್ಟತನವನ್ನ ಹೊರಗೆ ತಂದಿದ್ಲು. ಅದ್ರ ಬಗ್ಗೆನೂ ಕಳವಳನ ವ್ಯಕ್ತಪಡಿಸಿದ್ರು. Ladies and gentlemen, did we not see the story in Bihar where a woman in her early 20s hung and killed her 25-year-old husband because he was questioning her fondness for making social media reels? ಬಿಹಾರದ ಮಹಿಳೆ 25 ವರ್ಷದ ತನ್ನ ಗಂಡನ ಸಾಯಿಸ್ತಾಳ. ಕಾರಣ ಏನ್ರಿ? ರೀಲ್ಸ್ ಮಾಡಬೇಡ, ಸೋಷಿಯಲ್ ಮೀಡಿಯಾ ಬಳಸಬೇಡ ಅಂತ ಹೇಳಿದ ಒಂದು ಕಾರಣ. ಸಣ್ಣ ಕಾರಣಕ್ಕೆ ಗಂಡನ ಸಾಯಿಸ್ಬಿಟ್ಟಿದ್ಲ. That Sonam Raghuvanshi, like many other women in recent times, planned to kill her husband well before getting married. He was an innocent man. He did not deserve to die. This marriage was not a sham. This marriage was well planned by the killer wife to create a situation where she could monetize the marriage and walk away from it. We need to think about what's going on in our society. But more than that, we need to think about whether our laws and their application are fair to men. ಎಲ್ಲಿಂದ ಎಲ್ಲಿಗೆ ನಮ್ಮ ಸಮಾಜ ತಲುಪಾಕತ್ತೈತಿ, ನಾವು ಇದನ್ನೆಲ್ಲ ಹಿಂಗ ಬಿಡಬಾರ್ದು ಅನ್ನೋ ಮಾತನ್ನ ಹೇಳಿದ್ರು. ಪುರುಷ ಬಲಿಪಶು ಆಗಂಗಿಲ್ಲ ಅಂತ ನಾವೇನು ಅನ್ಕೊಂಡಿವಲ್ಲ, ಅದು ಬಹಳ ದೊಡ್ಡ ತಪ್ಪೈತಿ. ಸದ್ಯದ ಪರಿಸ್ಥಿತಿ ಒಳಗ ಪುರುಷರಷ್ಟು ಕೆಟ್ಟದಾಗಿ ಬಲಿಪಶು ಯಾರೂ ಆಗಾಕತ್ತಿಲ್ಲ ಅಂತಂದ್ರು. ಸಮಾಜದಾಗ ಮಹಿಳೆಯರು ಇಂಥ ಕೆಲಸ ಮಾಡ್ತಾರೋ ಅನ್ನೋದು ನಾವು ನಂಬೋದು ಬಹಳ ಕಷ್ಟ ಐತಿ. ಪುರುಷರು ಮಾಡೋದನ್ನ ಭಾಳ ಈಸಿಯಾಗಿ ನಂಬಿಬಿಡ್ತೀವಿ. ಎಷ್ಟೋ ಜನ ಸೋನಮ್ ಅಂತವ್ರು ಮದುವೆಗೆ ಮುಂಚೆನ ಗಂಡನ ಸಾಯಿಸ್ಬೇಕಂತ ಪ್ರೀ ಪ್ಲಾನ್ ಮಾಡ್ಕೊಂಡ ಹಸೆ ಮನೆ ಹತ್ತಾರ.
ಈ ರೀತಿ ಎಲ್ಲ ಕೃತ್ಯಗಳನ್ನ ತಡಿಬೇಕು ಅಂದ್ರೆ ನಾವು ಇದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಅರ್ನಾಬ್ ಅವರು ಜಗತ್ತಿನ ಎಚ್ಚರಿಸೋ ಕೆಲಸ ಮಾಡ್ಯಾರ. ಇವೆಲ್ಲ ಸ್ಟೋರಿಗಳನ್ನ ಇವೆಲ್ಲ ಕಥೆಗಳನ್ನ ನೋಡಿದ್ರೆ ಸಾಲು ಸಾಲಾಗಿ ಹೆಂಡತಿಯರು ಗಂಡನ ಕೊಂದಾರ. ಎಂಥ ಕಾಲ್ ಬಂದೈತಂತ ನಾವೆಲ್ಲ ಯೋಚನೆ ಮಾಡಬೇಕಾಗೈತಿ. ಗಂಡ ಇದ್ದಲ್ಲೇ ಇರಬೇಕು, ಗಂಡನ ಜೊತೆನ ಬಾಳ್ಬೇಕು ಅಂತ ಸೀತಾ ಮಾತಾ ರಾಮನ ಜೊತೆ ವನವಾಸಕ್ಕೆ ಹೋದ್ಲು, ಗಂಡನ ಬಿಟ್ಟು ದೂರ ಇರಬಾರ್ದು ಅನ್ನೋ ಕಾರಣಕ್ಕೆ. ಸತ್ಯವಾನ್ ಸಾವಿತ್ರಿ ಯಮನೊಡನೆ ಹೋರಾಡಿ ಗಂಡನ ಜೀವ ಉಳಿಸ್ಕೊಂಡ್ಲು. ಇಂಥವ್ರು ನಾವೆಲ್ಲ ಸ್ಫೂರ್ತಿಯಾಗಿ ತೊಗೊಂಡು ಬಾಳ್ಬೇಕಾಗಿದ್ದ ಸಂದರ್ಭದಾಗ ಇಲ್ಲಿ ಕೆಲವು ಮಹಿಳೆಯರು ಮಹಿಳಾ ಸಮಾಜಕ್ಕೆ ಕೆಟ್ಟ ಹೆಸರು ತರಾಕತ್ತಾರ. ಗಂಡನ ಸಾಯಿಸೋದಂದ್ರೆ ಇದು ಆಲೋಚನೆಗೂ ಮೀರಿದ್ದೈತ್ರಿ. ಸಮಾಜ ಎಲ್ಲಿಂದ ಎಲ್ಲಿಗೆ ತಲುಪಾತೈತಿ, ಇದೆಲ್ಲ ಯಾಕೆ ಹಿಂಗಾಗತೈತಿ ಅಂತ ನಾವೆಲ್ಲ ಆಳವಾಗಿ ಯೋಚನೆ ಮಾಡೋ ಸಂದರ್ಭ ಈಗ ಬಂದೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.